ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಇದೆಯಲ್ಲ, ಅದರ ರಿಸಲ್ಟನ್ನೇ ಬುಡಮೇಲು ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂಚೆ ಮತಗಳ ಮರು ಎಣಿಕೆ ಬಳಿಕ ಯಾರಿಗೆ ಗೆಲುವು ಅನ್ನೋದು ಇಲ್ಲಿಯವರೆಗೂ ಕೂಡ ಕುತೂಹಲವನ್ನು ಕಾಯ್ದುಕೊಂಡಿದೆ. ಈಗ ಆಲ್ರೆಡಿ ಬಿಜೆಪಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಬಿಜೆಪಿಯ ಅನೇಕ ನಾಯಕರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ DN ಜೀವರಾಜ್ ಅವರ ಗೆಲುವು ಅಂತ ಹೇಳಿ ಬರೆದುಕೊಂಡಿದ್ದಾರೆ. 3 ವರ್ಷಗಳ ಬಳಿಕ, ನಿರಂತರ ಕಾನೂನು ಹೋರಾಟದ ಬಳಿಕ ಹೈಕೋರ್ಟ್ ಆದೇಶದ ಮೇರೆಗೆ ಅಂಚೆ ಮತಗಳ ಮರು ಎಣಿಕೆಯಾದಾಗ DN ಜೀವರಾಜ್ ಅವರಿಗೆ ಬಹುಮತ ಸಿಕ್ಕಿದೆ. ಬಿಜೆಪಿಯ ನಾಯಕರಿಗೆ ಹೇಳ್ತಾ ಇದ್ದಾರೆ, ನಮ್ಮ ಅಭ್ಯರ್ಥಿ ಜೀವರಾಜ್ ಬಹುಮತವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿ. ಮಾತ್ರವಲ್ಲ, ಖುದ್ದು ಜೀವರಾಜೇ ಹೇಳಿದ್ದಾರೆ, ನನಗೆ ಬಹುಮತ ಸಿಕ್ಕಿದೆ ಅಂತ ಹೇಳಿ. ಚುನಾವಣಾ ಆಯೋಗದ ಮೇಲೆ ಎಲ್ಲರ ದೃಷ್ಟಿ ಇದೆ. ಇವತ್ತು ಭಾನುವಾರ, ಹೀಗಾಗಿ ಯಾವುದೇ ಘೋಷಣೆ ಮಾಡೋದಿಲ್ಲ. DN ಜೀವರಾಜ್ ಬೆಂಬಲಿಗರು ಈಗ ಸಂಭ್ರಮದಲ್ಲಿದ್ದಾರೆ, ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇತ್ತ ಚಿಕ್ಕಮಗಳೂರು ನಗರ ಪೊಲೀಸರು ಪೊಲೀಸರ ಮೇಲೆ ರಾಜೇಗೌಡ ಕಿಡಿಕಾರಿದ್ದಾರೆ. ದೂರು ನೀಡಿದರೂ ಕೂಡ FIR ಅನ್ನು ದಾಖಲು ಮಾಡಿಲ್ಲ ಅಂಥೇಳಿ ಕಾಂಗ್ರೆಸ್ನ ಈ ಕ್ಷಣಕ್ಕೂ ಹಾಲಿ ಶಾಸಕ ಅಂತ ಹೇಳಬೇಕಾಗತ್ತೆ. ಶೃಂಗೇರಿಯ ಈ ಕ್ಷಣದ ಹಾಲಿ ಶಾಸಕ ರಾಜೇಗೌಡ ಆರೋಪ ಮಾಡಿದ್ದಾರೆ. ನಾನು ದೂರು ಕೊಟ್ಟರೂ ಕೂಡ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಮುಂದುವರಿತಾ ಇದೆ. ಬಟ್ 3 ವರ್ಷಗಳ ಕಾಲ ನೋಡಿ, ಒಂದು ಸುದೀರ್ಘ ಹೋರಾಟ. ಅವರಿಗೆ ಮೋಸ್ಟ್ಲಿ ಕಾನ್ಫಿಡೆನ್ಸ್ ಇತ್ತು ಅಂತ ಕಾಣಿಸುತ್ತೆ ಜೀವರಾಜ್ ಅವರಿಗೆ. ಅಂಚೆ ಮತಗಳಲ್ಲಿ ಅಸಿಂಧು ಮತಗಳು ಎಷ್ಟಾಗಿದ್ದಾವೆ, ಸಿಂಧು ಮತಗಳು ಎಷ್ಟಾಗಿದ್ದಾವೆ, ಯಾರಿಗೆ ಎಷ್ಟು ಮತಗಳು ಚಲಾವಣೆಯಾಗಿದ್ದಾವೆ ಅನ್ನುವ ಸ್ಪಷ್ಟ ಚಿತ್ರಣ ಅಭ್ಯರ್ಥಿಗೆ ಇರಬೇಕಾಗತ್ತೆ. ಅಂತ ಸ್ಪಷ್ಟ ಚಿತ್ರಣ ಜೀವರಾಜ್ ಅವರಿಗಿತ್ತು ಅಂತ ಕಾಣಿಸುತ್ತೆ. ಸೊ ಹೀಗಾಗಿಯೇ ಕೋರ್ಟ್ ಮೆಟ್ಟಿಲೇರಿದ್ರು, ನಿರಂತರ ಹೋರಾಟವನ್ನು ಮಾಡಿದರು. ಹೈಕೋರ್ಟ್ ಆದೇಶದ ನಂತರದಲ್ಲಿ ಮರು ಎಣಿಕೆ ಕಾರ್ಯ ಆರಂಭವಾಯಿತು, ಮುಕ್ತಾಯವಾಗಿದೆ. ಇವತ್ತು ರಜೆ, ಘೋಷಣೆ ಮಾಡೋಕ್ಕಾಗೋದಿಲ್ಲ. ಬಟ್ ಎಲ್ಲ ಮಾಹಿತಿಯ ಪ್ರಕಾರ ಈಗ DN ಜೀವರಾಜ್ ಅವರ ಶಾಸಕರು ಅಂತ ನಾಳೆ ಘೋಷಣೆಯಾಗುವ ಬಹುತೇಕ ಸಾಧ್ಯತೆಗಳಿದ್ದಾವೆ. ಅವರಿಗೆ ಬಹುಮತ ಸಿಕ್ಕಿದೆ ಅಂತ ಹೇಳಿ ಮೂಲಗಳು ಹೇಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗೋಪಿ ನೀಡ್ತಾರೆ. ಗೋಪಿ, 3 ವರ್ಷಗಳ ಬಳಿಕ ಕಾನೂನು ಹೋರಾಟದ ಮುಖೇನ ಈಗ DN ಜೀವರಾಜ್ ಅವರು ಗೆಲುವನ್ನು ಪಡೆದುಕೊಂಡಿದ್ದಾರೆ. ಅಂಚೆ ಮತಗಳ ಮರು ಎಣಿಕೆ ಈ ಸಂದರ್ಭದಲ್ಲಿ ಶೃಂಗೇರಿಯ ವಾತಾವರಣ ಹೇಗಿದೆ, ಜೊತೆಗೆ ಜಟಾಪಟಿ ನಡೆಯುವಂಥ ಲಕ್ಷಣಗಳು ಕೂಡ ಜೋರಾಗಿದೆ. ಸಂಭ್ರಮದ ಮಧ್ಯೆಯೂ ಕೂಡ ಎಚ್ಚರಿಕೆ ಭಾಳ ಮುಖ್ಯವಾಗುತ್ತೆ. ಹೇಗಿದೆ ರಾಜಕೀಯ ಜಟಾಪಟಿ ಶೃಂಗೇರಿಯಲ್ಲಿ? ದಶರಥ್, ಏನು ಅಂದ್ರೆ ಈಗ ನಿನ್ನೆ ಏನು ತಡರಾತ್ರಿಯಿಂದ ಹೆಚ್ಚುಕಮ್ಮಿ 2:30ವರೆಗೂ ಕೂಡ ಮತ ಎಣಿಕೆ ಕಾರ್ಯ ಮುಗಿದಾಗ ಚುನಾವಣಾಧಿಕಾರಿಗಳು ಈಗ ಜೀವರಾಜ್ ಅವರು ಬಹುಮತವನ್ನು ಪಡೆದಿದ್ದಾರೆ ಅಂತ ಅಷ್ಟೇ ಹೇಳಿದ್ದಾರೆ. ಆದ್ರೆ ಜೀವರಾಜ್ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅನ್ನೋ ಪ್ರಮಾಣ ಪತ್ರ ಕೈಗೆ ಇನ್ನೂ ದೊರೆತಿಲ್ಲ. ಇದು ಇವಾಗ ಹೇಗಾಗಿದೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಟೆಕ್ನಿಕಲ್ ಸಮಸ್ಯೆಯಾಗಿ ಉಳಿದುಕೊಂಡಿದೆ. ಚುನಾವಣಾ ಆಯೋಗ ಅಷ್ಟೇ ಇದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡಬೇಕಾಗಿದೆ. ಚುನಾವಣಾ ಆಯೋಗ ಈಗ ಪ್ರಮಾಣ ಪತ್ರವನ್ನ ಕೊಟ್ಟ ನಂತರವಷ್ಟೇ ಶೃಂಗೇರಿಗೆ DN ಜೀವರಾಜ್ ಅವರು ಶಾಸಕರು ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಇವತ್ತು ಭಾನುವಾರ ಆಗಿರೋದ್ರಿಂದ ಬಹುತೇಕ ಚುನಾವಣಾ ಆಯೋಗ ಯಾವುದೇ ನಿರ್ಧಾರ ಅಥವಾ ಮತ್ತೊಂದು ನಿರ್ಣಯವನ್ನ ಕೈಗೊಳ್ಳುವಂತ ಪರಿಸ್ಥಿತಿಯಲ್ಲಿಲ್ಲ. ನಾಳೆ ಏನು ಇಡೀ ದೇಶ ಕುತೂಹಲದಲ್ಲಿ ನೋಡ್ತಿರುವಂತ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಬರುವಂತದ್ದು. ಸೊ ನಾಳೆ ಕೂಡ ಏನು ಈ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆಯ ಏನು ಶೃಂಗೇರಿ ಶಾಸಕರ ಪ್ರಮಾಣ ಪತ್ರವನ್ನ ಜೀವರಾಜ್ ಅವರಿಗೆ ಕೊಡುವ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇರುವಂತದ್ದು. ಆದ್ರೂ ಕೂಡ ಶೃಂಗೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಈಗ ಸಂಭ್ರಮ ಮನೆ ಮಾಡಿರುವಂತದ್ದು. ಯಾಕಂದ್ರೆ ಗೆಲುವು ಅಂತಾನೆ ಈಗ ಅವರು ಈಗ ಅದನ್ನ ಖುದ್ದು ಜೀವರಾಜ್ ಅವರು ಕೂಡ ಘೋಷಣೆ ಮಾಡಿರುವಂತದ್ದು. ಹಾಗಾಗಿ ಅದ್ರ ನಡುವೆ ಇನ್ನೊಂದ್ ಕಡೆ ಈಗ ಕಾನೂನು ಹೋರಾಟವನ್ನ ಮುಂದುವರಿಸೋದಕ್ಕೆ TD ರಾಜೇಗೌಡರು ಒಂದು ಹೆಜ್ಜೆ ಮುಂದಿಟ್ಟಿರುವಂತದ್ದು. ಏನೋ ಅವರ ವಕೀಲರಾದಂತ ಸುಧೀರ್ ಕುಮಾರ್ ಮುರಳಿ ಅವರು 300 ಪುಟಗಳ ಒಂದು ದೂರನ್ನ ಈಗ ದಾಖಲಿಸ್ತಾ ಇರುವಂತದ್ದು. 300 ಪುಟಗಳಲ್ಲಿ ಸಂಪೂರ್ಣ ಏನೇನು ನಿನ್ನೆ ಆಗಿರುವಂತ ಲೋಪ, ಚುನಾವಣಾ ಸಿಬ್ಬಂದಿಗಳು ಮತ್ತು ಚುನಾವಣಾಧಿಕಾರಿ 2023ರಲ್ಲಿ ಯಾರಿದ್ರು ವೇದಮೂರ್ತಿ ಅಂತೇಳಿ ಅವರನ್ನು ಒಳಗೊಂಡಂತೆ, ಅಂದಿನ ಜಿಲ್ಲಾಧಿಕಾರಿ ರಮೇಶ್ ಅವ್ರನ್ನು ಕೂಡ ಒಳಗೊಂಡಂತೆ ಎಲ್ಲರ ವಿರುದ್ಧ ದೂರನ್ನ ಖುದ್ದು ಸುನೀಲ್ ಕುಮಾರ್ ಮುರಳಿ ಏನು ರಾಜೇಗೌಡರ ಆಪ್ತರು ಮತ್ತು ಕಾಂಗ್ರೆಸ್ ಮುಖಂಡರು ಕೂಡ ಆಗಿದ್ದಾರೆ, ಹಿರಿಯ ವಕೀಲರು, ಅವರು ಈಗ FIR ಅನ್ನ
ದಾಖಲಿಸೋದಕ್ಕೆ ಅಂದ್ರೆ ದೂರು ಕೊಟ್ಟಿದ್ದಾರೆ. FIR ಇನ್ನು ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಆಗ್ಬೇಕು. ಇದು ಮತ್ತೊಂದು ಕಾನೂನು ಸಮರಕ್ಕೆ ಮುನ್ನುಡಿಯನ್ನ ಬರೆದಿಟ್ಟಿರುವಂತದ್ದು. ಆದ್ರೆ ಸದ್ಯಕ್ಕೆ ಈಗ ಎಲ್ಲವೂ ಒಂದು ರೀತಿನಲ್ಲಿ ಅಂದ್ರೆ ಗೊಂದಲದಲ್ಲಿ ಇರುವಂತದ್ದು. ಈಗ ರಾಜೇಗೌಡರು ಈ ಪ್ರಸ್ತುತ ಕೂಡ ಅವರೇ ಶಾಸಕರು ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಒಂದು. ಇನ್ನೊಂದು ಕಡೆ ಜೀವರಾಜ್ ಅವರು ನಾನು ಗೆದ್ದಿದ್ದೀನಿ, ನನಗೆ ಬಹುಮತ ಸಿಕ್ಕಿದೆ, ನನಗೆ ಶಾಸಕ ಅಂತೇಳಿ ಪ್ರಮಾಣ ಪತ್ರ ಕೊಡಿ ಅಂತೇಳಿ ಈಗ ಚುನಾವಣಾ ಆಯೋಗಕ್ಕೆ ಮೊರೆ ಹೋಗಿರುವಂತದ್ದು. ಸೊ ಇದು ಈಗ ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಟೆಕ್ನಿಕಲಿ ಈ ಚುನಾವಣಾ ಆಯೋಗವೇ ಸ್ಪಷ್ಟವಾಗಿ ನಿರ್ಣಯವನ್ನ ಪ್ರಕಟಿಸಬೇಕಾಗುತ್ತೆ ಮತ್ತು ಹೇಳಬೇಕಾಗುತ್ತೆ ಏನು ಅಂತೇಳಿ. ಯಾಕಂದ್ರೆ ಈಗ ಕೋರ್ಟ್ಗೆ ಹೋಗಿದ್ದವರು ಜೀವರಾಜ್ ಅವರು. ಹಾಗಾಗಿ ಈಗ ಚುನಾವಣಾ ಆಯೋಗ ಒಂದು ಸ್ಪಷ್ಟ ನಿಲುವನ್ನ ಕೊಡೋವರೆಗೂ ಯಾವುದು ಕೂಡ ಕ್ಲಿಯರ್ ಆಗೋದಿಲ್ಲ. ಎಸ್, ಥ್ಯಾಂಕ್ ಯು.